ಅದು ಕೂಡ ಬಹಳ ಸ್ಮೂತ್ ಆಗಿತ್ತು ಅಂತ ಎಲ್ಲರಿಗೆ ಅಭಿನಂದನೆಗಳು. ನಮ್ಮ ಮನವಿಯನ್ನು ನಾವು ನಮ್ಮ ಹೇಳಿಕೆ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀವಿ. ಅದರ ಜೊತೆಗೆ ಜಿಲ್ಲಾಡಳಿತದಿಂದ ನಾವು ಕೂಡ ಅದು ಕಾನೂನು ರೀತಿಯಾಗಿ ಪರಿಗಣಿಸಿ ಸೂಕ್ತವಾದಂಥ ಒಂದು ಕ್ರಮ ತಗೊಳ್ತೀವಿ. ಮತ್ತು ತಮಗೆ ಆಶ್ವಾಸನೆ ಕೊಡ್ತೀವಿ ಅಂತ ನಮ್ಮ ಕೊಡಗು ಜಿಲ್ಲೆಗೆ ಶಾಂತಿ ಕಾಪಾಡಬೇಕು ಮತ್ತು ನಮ್ಮ ಶಿಸ್ತಾಗಿ ಏನು ನಡೀತಿದೆ ಅದು ಕಾಪಾಡಬೇಕಂತ ಎಲ್ಲ ಕ್ರಮವನ್ನು ನಾವು ತಗೊಳ್ತೀವಿ. ಅದ್ರ ಜೊತೆಗೆ ನಮ್ಮೆಲ್ಲರಿಗೆ ಅಪೀಲ್ ಮಾಡ್ತೀವಿ ಅಂದರೆ ದಯವಿಟ್ಟು ಯಾವ ರೀತಿ ತಾವು ಈಗ ಸೇರಿದ್ದೀರ ಶಿಸ್ತಾಗಿ ಸೇರಿದ್ದೀರಲ್ಲ ಅದೇ ರೀತಿಯಾಗಿ ಡಿಸ್ಪೋಸಲ್ನಲ್ಲಿ ಕೂಡ ಶಿಸ್ತಾಗಿ ನಾವು ಹೋಗಬೇಕು. ಮತ್ತು ಈಗ ಡಿಹೈಡ್ರೇಷನ್ನಿಂದ ತೊಂದರೆಗಳಾಗುತ್ತೆ, ಅದರ ಆಸ್ಪತ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ. ORS ಅನ್ನು ಕೂಡ ದಯವಿತವಾಗಿ ಕಲಿಸ್ಬೇಕು. ಮತ್ತೊಮ್ಮೆ ಸತಿ ತಮ್ಮೆಲ್ಲರಿಗೆ ಅಭಿನಂದನೆಗಳು ಮತ್ತು ಶಾಂತಿ ರೀತಿಯಾಗಿ ಇದು ನಡೆಸಿದ್ದೀರ ಅಂತ ತುಂಬ ಧನ್ಯವಾದಗಳು.